ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋ ಲಾಳಿತಸಂಸಾರಚ್ಛೇದಹೇತುಂ ಜಗದ್ಗುರುಂ ಶ್ರೀವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಭಕ್ತಾನಾಂ ಇಷ್ಟದಾಯಿನೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೋವುಗಳ ಹತ್ಯೆ ತುಂಬ ರಾಜಾರೋಷ ಆಗಿ ನಡೀತಾ ಇದೆ. ಕೆಲವು ದಿನಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗರ್ಭಧರಿಸಿದ ಗೋವನ್ನು ಕೊಂದು ಆ ಗರ್ಭದ ಒಳಗಿರುವ ಕರುವನ್ನು ಕೂಡ ಎಸೆದು ಹೋಗಿದಂಥ ಒಂದು ದೃಶ್ಯ ಇಲ್ಲಿಯ ಜನರಿಗೆ ತುಂಬ ದುಃಖವನ್ನು ಉಂಟು ಮಾಡಿದೆ. ಅದೇ ಗೋವನ್ನು ಬದುಕಲಿಕ್ಕೆ ಬಿಟ್ಟು ಆ ಕರುವನ್ನು ಅದು ಪ್ರಸವವಾಗುವಂತೆ ಮಾಡದಿದ್ದರೆ ಎಷ್ಟು ಜನರಿಗೆ ಆ ಗೋವು ಹಾಲು ಕೊಡ್ತಾ ಇತ್ತು. ಅಂಥದ್ದನ್ನು ಕ್ರೂರವಾಗಿ ಕೊಂದು ಅವರು ಹೋದದ್ದನ್ನು ನೋಡಿದರೆ ತುಂಬ ದುಃಖವಾಗ್ತದೆ. ಇಂಥದ್ದೇ ಘಟನೆಗಳು ಇದೇ ಸಮಯದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆ ನಡೀತಾ ಇರೋದು ತುಂಬ ಆತಂಕವನ್ನು ಉಂಟು ಮಾಡಿದೆ. ಗೋಹತ್ಯೆ ಮಹಾಪಾಪ, ಸಂಶಯವಿಲ್ಲ. ಆ ಪಾಪದ ಪರಿಣಾಮವಾಗಿ ಮುಂದೆ ಅನೇಕ ಅನರ್ಥಗಳು ಆಗ್ತವೆ. ಈ ಹಿಂದೆ ಗುಡ್ಡ ಕುಸಿತ ಆದಾಗ ಕೇರಳ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಗುಡ್ಡ ಕುಸಿತ ಆದದ್ದನ್ನು ನಾವು ಕಾಣ್ತೇವೆ. ಕೇರಳ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಗೋಹತ್ಯೆ ಆಗ್ತದೆ. ಹಾಗೆ ಹಿಂದೆ ಕರೋನಾ ಆದಾಗ ಕೇರಳ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸಾವು ನೋವುಗಳು ಆದ್ದನ್ನು ಕೂಡ ನಾವು ನೋಡ್ತೇವೆ. ಈ ರೀತಿಯ ಅನರ್ಥಗಳು ಈ ರೀತಿ ಗೋಹತ್ಯೆಯಂಥ ಪಾತಕದಿಂದ ಉಂಟಾಗ್ತವೆ. ಆದ್ದರಿಂದ ಮುಂದಿನ ಅನಾಹುತಗಳನ್ನು ನಾವು ತಪ್ಪಿಸಿಕೊಳ್ಳುವ ದೃಷ್ಟಿಯಿಂದ ಮತ್ತು ಆಗ್ತಾ ಇರೋ ಗೋಹತ್ಯೆ ನಿಲ್ಲುವ ದೃಷ್ಟಿಯಿಂದ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವಂಥ ಕಾರ್ಯಕ್ರಮ 23ರಿಂದ 29 ತನಕ ನಡೀತಾ ಇದೆ. ಪೇಜಾವರ ಶ್ರೀಗಳವರು ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಶಿಷ್ಯ ಭಕ್ತರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾವು ಅಪೇಕ್ಷಿಸ್ತೇವೆ. ಒಂದು ವಾರ ಪ್ರತಿದಿನ ಸಾಯಂಕಾಲ ಮನೆಯ ದೇವರ ಮುಂದೆ ದೀಪ ಹಚ್ಚಿಟ್ಟು ವಿಷ್ಣು ಸಹಸ್ರನಾಮವನ್ನು ಅಥವಾ ಶಿವಪಂಚಾಕ್ಷರ ಜಪವನ್ನು ಕನಿಷ್ಠ ಅರ್ಧ ಗಂಟೆ ಕಾಲ ಮಾಡಬೇಕು. ಯಾರಿಗೆ 23ರಿಂದ ಪ್ರಾರಂಭ ಮಾಡಲಿಕ್ಕಾಗಲಿಲ್ಲ ಅವರು ಅನಂತರ ದಿನಗಳಲ್ಲಾದರೂ ಕನಿಷ್ಠ 7 ಸಲ ವಿಷ್ಣು ಸಹಸ್ರನಾಮ ಹೇಳಿ ಇದನ್ನು ಸಮರ್ಪಣೆಯನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಈ ಗೋಹತ್ಯೆ ನಿಲ್ಲಬೇಕು ಮತ್ತು ಈಗಾಗಿರೋ ಗೋಹತ್ಯೆಯಿಂದ ಯಾವುದೇ ರೀತಿಯ ಅನಾಹುತಗಳು ರಾಜ್ಯದಲ್ಲಿ ಆಗದೇ ಇರುವಂಗೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಒಟ್ಟಾರೆ ಗೋಹತ್ಯೆ ನಿಲ್ಲುವ ಮೂಲಕ ನಮಗೆಲ್ಲರಿಗೂ ಒಂದು ಶಾಂತಿ, ಸಮಾಧಾನ, ಸುಭಿಕ್ಷಗಳು ಸಿಗುವಂತಾಗಲಿ ಅಂತ ಹಾರೈಸ್ತೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.